ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ರಾಯ್ಸ್ ವ್ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಲಾಸ್ಟ್ ವೀಡಿಯೋದಲ್ಲಿ ಜಸ್ಟ್ ಫ್ಲೈಟಲ್ಲಿ ನನ್ನ ಅಪ್ಪ ಅಮ್ಮನ ಒಂದು ರಿಯಾಕ್ಷನ್ಸ್ ಎಲ್ಲ ತೋರಿಸಿದ್ದೇನೆ. ಸೊ ಈಗ ನಾವು ಆಲ್ಮೋಸ್ಟ್ ಬೆಂಗಳೂರಿಗೆ ಒಂದು 15 to 20 ಮಿನಿಟ್ಸ್ ತಲುಪೋ ಒಂದು ಕ್ಷಣದಲ್ಲಿ ನಾನು ಈ ವಿಡಿಯೋನ ಜಸ್ಟ್ ಒಂದು ತೋರಿಸಿದೆ. ಬಟ್ ನಿಜವಾಗ್ಲೂ ಆ ಒಂದು ಹೊರಗಿನ ಒಂದು ವ್ಯೂಸ್ ಇದೆಯಲ್ಲ, ದಟ್ ವಾಸ್ ರಿಯಲಿ ಅಮೇಝಿಂಗ್. ಅಂದರೆ ನಾನು ದುಬೈಗೆ ಹೋಗುವಾಗ ನಾನು ಒಂದು ವೀಡಿಯೋನೂ ತೆಗಿಲಿಲ್ಲ ನನಗೆಂದರೆ ಆಲ್ಮೋಸ್ಟ್ ರಾತ್ರಿ ಹೋಗುವಾಗ ನನಗೆ ಸಿಕ್ಕಲಿಲ್ಲ ಚಾನ್ಸ್. ನೋಡಿ ಈಗ ನಾನು ಆಲ್ಮೋಸ್ಟ್ ಒಂದು 20 to 100 ಅಂದರೆ ಆಲ್ಮೋಸ್ಟ್ ಕಂಪ್ಲೀಟ್ ಲ್ಯಾಂಡ್ ಆಗೋ ತನಕ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಅದನ್ನು ಈ ಒಂದು ವೀಡಿಯೋ ತುಂಬ ಚೆನ್ನಾಗಿ ಬಂದು ನನಗೆ ತುಂಬ ಖುಷಿ ಆಯಿತು. ಬಟ್ ಆ ಒಂದು ಅಮ್ಮ ಅಂದರೆ ಅಪ್ಪ ಅಮ್ಮ ಎಲ್ಲ ತುಂಬ ನೋಡ್ತಾಯಿದ್ರು. ಅಂದರೆ ಒಂದು ಲ್ಯಾಂಡ್ ಆಗುವಾಗ ಮತ್ತೊಂದು ಟೇಕ್ ಆಫ್ ಆಗುವಾಗ ಒಂದೆರಡು ತುಂಬ ಒಂದೊಂದು ಸಲ ಅಂದರೆ ಭಯ ಆಗುತ್ತೆ, ಒಂದೊಂದು ಸಲ ಅದೊಂದು ಕ್ಯೂರಿಯಾಸಿಟಿ ಇರುತ್ತೆ ಅದು ಹೋಗುವಾಗೆಲ್ಲ. ಬಟ್ ಅದನ್ನು ನೋಡ್ತಾಯಿದ್ರು ಅಪ್ಪ ಅಮ್ಮ. ನನಗೆ ತುಂಬ ಹೆದರಿಕೆ, ಒಂದು ಲ್ಯಾಂಡ್ ಆಗುವಾಗ ಮತ್ತು ಟೇಕ್ ಆಫ್ ಆಗುವಾಗ ತುಂಬ ಹೆದರಿಕೆ ಆಗ್ತದೆ, ಅದು ಏನಂತ ಗೊತ್ತಿಲ್ಲ. ಬಟ್ ನಾನು ಯಾವಾಗ ಅದನ್ನು ಕ್ಯಾಮರಾ ಮುಂದೆ ಇಟ್ಟಿದ್ದೆ, ಅದು ಯಾವಾಗ ಲ್ಯಾಂಡ್ ಆಯಿತು ನಾನು ಫುಲ್ ಶೇಕ್ ಆದೆ ಹ್ಯಾಂಡ್. ಸೊ ಅದಕ್ಕೊಂದು ಸಲ ಹಿಂದೆ ಮುಂದೆ ಆಗೋಯ್ತು ನಂದು ಕೈ. ಸೊ ಅಮ್ಮನನ್ನು ಕೂಡ ಹೇಳಿದೆ ಸ್ವಲ್ಪ ಗಟ್ಟಿಯಾಗಿ ಕೂತ್ಕೊಳ್ಳಿ, ಲ್ಯಾಂಡ್ ಆಯಿತು ಫ್ಲೈಟ್ ಅಂತೇಳಿ. ಸೊ ನಂತರ ನಾವು ಟೈಮ್ ಸ್ವಲ್ಪ ಹೊತ್ತು 15 ಮಿನಿಟ್ಸ್ ನಂತರ ಎಲ್ಲರೂ ಹೋದ ನಂತರ ನಾನು ಅಪ್ಪ ಅಮ್ಮ ಮೆಲ್ಲಗೆ ನಾವು ಹೊರಗೆ ಹೋದ್ವಿ. ಸ್ವಲ್ಪ ನಾನು ಅಲ್ಲೇ ಅಂದರೆ ಇದಕ್ಕಿಂತ ಮುಂಚೆ ಒಂದು ಫೋಟೋ ತೆಗೆದಿದ್ದೆ, ಅಂದರೆ ಆ ಒಂದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ವೀಡಿಯೋದಲ್ಲಿ. ಸೊ ಒಂದು 5-6 ಜನ ಹಿಂದ್ಗಡೆ ಇದ್ದರು. ಸೊ ನಾನು ಅದನ್ನು ಕ್ಯಾಪ್ಚರ್ ಮಾಡಿಲ್ಲ. ಸೊ ಇದರಿಂದ ನಾವು ಇಲ್ಲಿ ಅವರಿಗೆ ಅಂದರು ಯಾಕೆ ಈ ಥರ ಹೋಗೋದು ಅಂತೇಳಿ. ಅಂದರೆ ನಾವು ಮಂಗಳೂರಿಂದ ಬರುವಾಗ ಡೈರೆಕ್ಟ್ ಹುಲಗೋಲ್ ಅಂದರೆ ಫುಲ್ ಇನ್ಸೈಡಿಂದ ಹೋಗೋ ಒಂದು ಇದಿತ್ತು ದಾರಿ ಇತ್ತು. ಬಟ್ ಇದು ಡೈರೆಕ್ಟ್ ಕೆಳಗೆ ನಡ್ಕೊಂಡು ಹೋಗೋ ಒಂದು ಇದು ಅವ್ರಿಗೆ ಗೊತ್ತಾಗಲಿಲ್ಲ ಏನಂತೇಳಿ. ಬಟ್ ನಾನು ಹೇಳಿದ್ದು ಒಂದೊಂದು ಸಲ ಈ ಥರನೇ ಇರುತ್ತೆ, ಬೇರೆ ಬೇರೆ ಏರ್ಪೋರ್ಟಲ್ಲಿ ಬೇರೆ ಬೇರೆ ಥರ ಇರುತ್ತೆ ಅಂತ ಹೇಳಿದೆ. ಅಂದರೆ ಇದು ನಡ್ಕೊಂಡು ಹೋಗಬೇಕು ಸ್ವಲ್ಪ ಅಲ್ಲಿ, ಮತ್ತು ಇಲ್ಲಿಂದ ಬರುತ್ತೆ ಬಸ್ಸೆಲ್ಲ ಬರುತ್ತೆ, ಬಸ್ಸಲ್ಲಿ ಹೋಗ್ಬೇಕು ಅಂತ ಹೇಳಿದೆ. ಸೊ ಅವರಿಗೆ ಕೂಡ ಇದು ಕೂಡ 2 ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ. ಒಂದು ಡೈರೆಕ್ಟ್ ಫ್ಲೈಟ್ ಒಳಗೆ ಹೋಗುವಂಥದ್ದು ಮತ್ತು ನಡ್ಕೊಂಡು ಹೋಗೋದಂತು. ಇದು ಒಂದು ರೀತಿಯಲ್ಲಿ ಒಳ್ಳೆಯದು, ಯಾಕೆಂದರೆ ಕಂಪ್ಲೀಟ್ ಫ್ಲೈಟನ್ನು ನೋಡ್ಬೋದು ಹೊರಗಿಂದ ಬಂದರೆ. ಮತ್ತು ಅವರಿಗೆ ಹೇಳಿದೆ ನೋಡಿ, ತೋರಿಸ್ದೆ ಕ್ಲಿಯರಾಗಿ ಫ್ಲೈಟೆಲ್ಲ ಈ ಥರ ನೋಡಿ ಅಂತೇಳಿ. ಇದು ಚಾನ್ಸ್ ಸಿಗೋಲ್ಲ, ಒಂದೊಂದು ಸಲ ಸಿಗುತ್ತೆ, ಒಂದೊಂದು ಸಲ ಆಲ್ಮೋಸ್ಟ್ ನಾವು ಒಳಗಿಂದ ಒಳಗೆ ಇರುತ್ತೆ, ಇದು ಸಿಗೋಲ್ಲ ಅಂತ ಹೇಳಿದೆ ಅವ್ರ ಹತ್ರ. ಮತ್ತು ಅವರು ನೋಡಿ ಮೆಲ್ಲಗೆ ಬರ್ತಿದ್ರು. ನಾನು ಅಲ್ಲೇ ಅವರನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಅಂತೇಳಿ ನಾನು ಸ್ವಲ್ಪ ಮುಂದೆ ಹೋದೆ. ನಂತರ ಅವರು ಅಲ್ಲಿಂದಲೇ ಬರುವಾಗ ನಾನು 2-3 ಫೋಟೋ ಕೂಡ ತಗೊಂಡಿದ್ದೆ ಅವರದ್ದು. ನೋಡಿ ಅದೊಂದು ಕ್ಯೂರಿಯಾಸಿಟಿ ನೋಡುವಂಥದ್ದು, ಏನಂತ ಹೇಳೋದು, ಅದರ ಬಗ್ಗೆ ಹೇಳೋ ಮಾತೇ ಬರೋಲ್ಲಪ್ಪ, ತುಂಬ ಖುಷಿಯಾಗುತ್ತೆ. ಮತ್ತು ಅವರಿಗೆ ಅಲ್ಲಿ ನಿಲ್ಲಿಸಿ 1-2 ಫೋಟೋ ತಗೊಂಡೆ. ಮತ್ತು ನಂತರ ನಾವು ಬಸ್ ಒಂದು ಟ್ರಿಪ್ಪು ಆಗಲೇ ಹೋಗಿತ್ತು. ನಾನು ಹೇಳಿದೆ ಅಮ್ಮನ ಹತ್ರ ಬಸ್ ಬರ್ಬೋದು, ನಾವು ಬೇಗ ಹೋಗೋಣ ಅಂತೇಳಿ. ಸೊ ನೆಕ್ಸ್ಟ್ ಲಾಸ್ಟ್ ಬಸ್ ನಾವು ಬಂತು ಮತ್ತು ನಾವು ಅದರಲ್ಲಿ ಹೊರಟ್ವಿ. ಲಾಸ್ಟ್ ಆ್ಯಕ್ಚುಲಿ ಅದು ಎಲ್ಲರನ್ನು ತಗೊಂಡು ಹೋಗಲಿ ಲಾಸ್ಟ್ ಟ್ರಿಪ್ ಅದು. ಸೊ ನಾವು ಬಂದು ನಿಂತ್ಕೊಂಡ್ವಿ. ನಂತರ ಅಲ್ಲಿಂದ ಆಲ್ಮೋಸ್ಟ್ ಒಂದು 10 ಮಿನಿಟ್ಸು ಅಂದರೆ ಎಕ್ಸಿಟ್ಗೆ ಅವ್ರಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಏನಂತ ಹೇಳೋದು, ಆ ಒಂದು ಎಕ್ಸ್ಪೀರಿಯೆನ್ಸ್ ತುಂಬ ಖುಷಿಯಾಗುತ್ತೆ ಎಕ್ಸ್ಪೀರಿಯೆನ್ಸ್ ಮಾಡಿಸಿ. ಮತ್ತು ಅವರಿಗೆ ನಾನು ಕೇಳಿದ್ದೆ, ನೋಡಿ ಕೇಳಿ ಏನೇನಿದೆ ಅಂತೇಳಿ. कैसे जाता बरं आले इधर फर्स्ट टाइम आहे. खुशी जाऊन आहे तू का ಅವ್ರು ಜಸ್ಟ್ ಅಂತ ಕೇಳಿದೆ, ಜಸ್ಟು ಹಾಕ್ತೆ ನಿಮಗೆ ಯಾವ ಥರ ಅಂದರೆ ಅವ್ರದ್ದು ತುಳುವಲ್ಲಿ ಮಾತಾಡಿದ್ರು. ಸೊ ಅರ್ಥ ಆಗಲಿಕ್ಕಿಲ್ಲ ಅಂತೇಳಿ ನಾನು ಜಸ್ಟ್ ಓಡ್ಸ್ ಹಾಕಿದ್ದೇನೆ, ಸ್ಮಾಲ್ ಓಡ್ಸ್ ಹಾಕಿದ್ದೇನೆ ಅವರು ಏನು ಹೇಳಿದ್ರು ಅಂತೇಳಿ. ನಂತರ ಬಸ್ ಹೊರಡೋ ಮುಂಚೆ ನೋಡಿ ಅಲ್ಲಿ ನಿಂತಿದ್ದ ಅವು ಫ್ಲೈಟೆಲ್ಲ ತೋರಿಸ್ತಾ ಇದ್ದೆ ಅವರಿಗೆ, ನೋಡಿ ಈ ಥರ ನಿಲ್ಲುತ್ತೆ ಅಂತೇಳಿ.
ಬಟ್ ನಂದು ಕೂಡ ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಫಸ್ಟ್ ಟೈಮ್. ನನಗೆ ಕೂಡ ತುಂಬ ಖುಷಿ ಆಯಿತು ನೋಡಿ. ಅಂದರೆ ಇಷ್ಟು ಹತ್ತಿರದಿಂದ ನಾವು ಹೊರಗೆ ಬಂದು ನಾನು ನೋಡಿಲ್ಲ. ಈವನ್ ದುಬೈಲಿದ್ದರೂ ದುಬೈಲಿ ಹೋಗುವಾಗ ಕೂಡ ನನಗೆ ಅಷ್ಟು ಗೊತ್ತಾಗಲಿಲ್ಲ. ನಾನು ಅಂದರೆ ನಮ್ಮದು ಸೇಮ್ ಒಂದು ಇಂಟರ್ನಲ್ ಶಿಫ್ಟಿಂಗ್ ಇತ್ತು, ಒಳಗಿಂದ ಆಗ್ತಾಯಿದ್ರು. ಸೊ ನನಗೊಂದು ಹೊಸ ಇದು ಅನುಭವ. ಬಟ್ ತುಂಬ ದೊಡ್ಡ ಒಂದು ಏರ್ಪೋರ್ಟ್ ಆ್ಯಕ್ಚುಲಿ ಬ್ಯಾಂಗ್ಳೂರು. ನನಗೆ ಕೂಡ ಅಷ್ಟು ಅದರ ಬಗ್ಗೆ ನಾಲೆಜ್ ಇಲ್ಲ. ಬಟ್ ನನಗೆ ಕೂಡ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂದ್ರೆ ತುಂಬ ಖುಷಿ ಆಯಿತು. ಬಟ್ ಬಸ್ ಮುಖಾಂತರ ನಾನು ಮಾಡಿದ್ದೀನಿ ಏರ್ಪೋರ್ಟ್ ಒಳಗೆ. ದುಬೈಯಿಂದ ಒಂದು ಟರ್ಮಿನಲ್ ಒನ್ನಿಗೆ ಹೋಗಿದರೆ ಆ ಥರನೇ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಟರ್ಮಿನಲ್ 1 or 2, ಬಟ್ ಹಂಗೆ ಕನ್ಫ್ಯೂಷನ್ ಆ ಥರ. ಬಟ್ ನೋಡಿ, ಆಲ್ಮೋಸ್ಟ್ ನಾವು ತಲುಪಿದ್ವಿ. ಇಲ್ಲಿಂದ ಇಲ್ಲಿಗೆ ಡ್ರಾಪ್ ಮಾಡಿ ನಮ್ಮನ್ನು ಬಿಡ್ತಾರೆ. ನಂತರ ನಾವು ಅಲ್ಲಿಂದ ಸ್ಟ್ರೈಟಾಗಿ ಎಕ್ಸಿಟ್ಗೆ ಹೋಗ್ತೀವಿ. ಏನಿಲ್ಲ ಅಂದರೆ ನಿಮ್ಮದು ಇಂಟರ್ನಲ್ ನಿಮಗೆ ಇದಿದ್ದರೆ, ಅಂದರೆ ಬೇರೆ ಫ್ಲೈಟ್ ಮುಖಾಂತರ ಬೆಂಗಳೂರಿಗೆ ಬಂದು ಬೇರೆ ಫ್ಲೈಟಿಗೆ ಹೋದರೆ ಅಲ್ಲಿಂದನೇ ಶಿಫ್ಟ್ ಮಾಡಿಸ್ತಾರೆ. ಅಲ್ಲಿ ಇದಿತ್ತು, ಅಂದರೆ ಇಮಿಗ್ರೇಷನ್ ಇತ್ತು. ಅಂದರೆ ಬೇರೆ ದೇಶಕ್ಕೆ ಹೋಗೋ ಏನಿದ್ರೆ ಇದಿದ್ದರೆ ಅದು ಕನೆಕ್ಟಿಂಗ್ ಆ್ಯಕ್ಚುಲಿ. ಬೇರೆ ಯಾವುದೇ ದೇಶ ಅಂತ ಗೊತ್ತಿರಲಿಲ್ಲ, ಅಲ್ಲೇ ಇತ್ತು. ಬಟ್ ನಾವು ಸೀದಾ ಎಕ್ಸಿಟ್ಗೆ ಹೋದ್ವಿ. ಸೀದಾ ಅಲ್ಲಿಂದ ಆಲ್ಮೋಸ್ಟು ಒಂದು 5 to 10 ಮಿನಿಟ್ಸ್ ನಾವು ನಡ್ಕೊಂಡು ಹೋದ್ವಿ. ಹುಡುಕಿ ಅಂದರೆ ಆ ಸೈನ್ ತುಂಬ ಈಸಿ ಆ್ಯಕ್ಚುಲಿ. ಸೈನ್ ಹಾಕಿದರೆ ನೋಡಿ, ಪ್ರತಿಯೊಂದಕ್ಕೂ ಸೈನ್ ಇದ್ದರೆ ನಮ್ಮ ಕನ್ನಡದಲ್ಲಿ ಇದರಲ್ಲಿ ಏರ್ಪೋರ್ಟ್ ಬ್ಯಾಂಗ್ಳೂರಲ್ಲಿ ಕನ್ನಡದಲ್ಲಿತ್ತು. ಸೊ ಓದೋರಿಗೆ ಈಸಿ ಆಗ್ಬೋದು. ಬಟ್ ಅಪ್ಪ ಅಮ್ಮವರಿಗೂ ತುಂಬ ಕಷ್ಟ ಆಗ್ಬೋದು, ಅವರಷ್ಟು ಗೊತ್ತಾಗಲ್ಲ. ನಾನು ಸೀದಾ ಮುಂದೆ ಹೋಗಿ ಅವರು ಹಿಂದೆ ಬರ್ತಾಯಿದ್ರು. ಇದು ನೋಡಿ ಏರ್ಪೋರ್ಟಿನ ಹೊರಗಿನ ಒಂದು ವ್ಯೂ. ಬಟ್ ಫುಲ್ ಕವರ್ ಮಾಡೋಕ್ಕಾಗಲಿಲ್ಲ. ಮತ್ತು ನಾನು ಜಸ್ಟ್ ಬಸ್ಸಿಗೋಸ್ಕರನೇ ಮುಂದೆ ಹೋದೆ. ಅಲ್ಲಿಂದ ತುಂಬ ದೂರ ಇತ್ತು. ನಾನು ಟ್ಯಾಕ್ಸಿಗೆ ನಾನು ಕಾಯಲಿಲ್ಲ. ಬಸ್ ಇದೆ ಅಂತ ಹೇಳಿದ್ರು ನನ್ನ ಕಸಿನ್ ಅವರು. ಬಸ್ಸಿಂದಲೇ ತುಂಬ ದೂರ ಆಗುತ್ತೆ ಅಲ್ಲಿಂದ. ಮತ್ತು ನಾವು ಬಸ್ ತಗೊಂಡು ಸೀದಾ ಕಸಿನ್ ಮನೆಗೆ ಹೋದ್ವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. और अगर तुम लोग नए हो तो सब्सक्राइब करो, वो जो लाल वाला बटन है उस पर फूट फेंक के मारो या फिर